ಪ್ರಾರಂಭ ಮಾಡೋಣ. ದೇವರಿಗೆ ಸ್ತೋತ್ರ. ಪ್ರಕಟಣೆ ಪುಸ್ತಕ ಈ ಪ್ರಾರಂಭದಲ್ಲಿ ಬರ್ಕೊಳ್ಳಿ. ಕೊನೆಯ ಎಚ್ಚರಿಕೆ ಅಥವಾ ಎಚ್ಚರಿಕೆಯ ಸಂದೇಶ. ಕೆಳಗಡೆ ಬರ್ಕೊಳಿಬೇಕಾದ್ರೆ ಅಲ್ಲಿ ಪಕ್ಕದಲ್ಲೇ ಬರ್ಕೊಳಿಬೇಕಾದ್ರೆ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ ವಾಕ್ಯ 27. ಓದೋಣ. ಆದರೆ ಅಶುದ್ಧವಾದದ್ದು ಯಾವುದು ಅದನ್ನು ಸೇರಲಾರದು. ಅಂತೆಯೇ ಹೇಯ ಕೃತ್ಯಗಳನ್ನೆಸಗುವವನು, ಅಸತ್ಯವನ್ನು ಆಡುವವನು ಅದನ್ನು ಸೇರಲಾರನು. ಯಜ್ಞದ ಕುರಿಮರಿಯ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಯಾರ ಹೆಸರುಗಳು ಲಿಖಿತವಾಗಿದೆಯೋ ಅಂತವರು ಮಾತ್ರ ಅದನ್ನು ಪ್ರವೇಶಿಸಬಲ್ಲರು. ಪ್ರೈಸ್ ದಿ ಲಾರ್ಡ್. ಅಶುದ್ಧವಾದದ್ದು ಯಾವುದು ದೇವರ ರಾಜ್ಯ ಸೇರೋದಿಲ್ಲ. ವಾಕ್ಯ ಇದೆಯಾ? ಅಶುದ್ಧವಾದುದು ಯಾವುದು ದೇವರ ರಾಜ್ಯ ಸೇರೋದಿಲ್ಲ. ಏನಕ್ಕೆ ಈ ಮಾತನ್ನ ದೇವರು ನಮಗೆ ಎಚ್ಚರಿಕೆ ಸಂದೇಶವಾಗಿ ಕೊಡ್ತಾ ಇದ್ದಾರೆ? ಏನಕ್ಕೆ ಅಂತ ಹೇಳಿದ್ರೆ ಅದಕ್ಕೊಂದು ಬಲವಾದ ಕಾರಣ ಇದೆ. ದೇವರು ಆದಾಮನನ್ನ ಉಂಟು ಮಾಡಬೇಕಾದ್ರೆ ಹಳೆ ಒಡಂಬಡಿಕೆ ಆದಾಮನನ್ನ ದೇವರು ಉಂಟು ಮಾಡಬೇಕಾದ್ರೆ ಆತನಿಗೆ ಒಂದು ಮಹಿಮೆಯ ಶರೀರವನ್ನು ಕೊಟ್ಟಿದ್ರು. ಮಹಿಮೆಯ ಶರೀರ ಅಥವಾ ಮಹಿಮೆಯ ರೂಪ. ಒಬ್ಬ ಮನುಷ್ಯನಿಗೆ 2 ರೂಪಗಳುಂಟು. ಒಂದು ಲೌಕಿಕವಾದ ಒಂದು ರೂಪ, ಅಂದರೆ ಈ ಲೌಕಿಕವಾದ ಒಂದು ಶರೀರ. ಎರಡನೇದು ಪರಲೋಕದ ಶರೀರ. ಪರಲೋಕದ ಶರೀರ ಅಂತ ಹೇಳಿದ್ರೆ ಅದು ಮಹಿಮೆಯ ಶರೀರ. ಪ್ರೈಸ್ ದಿ ಲಾರ್ಡ್. ಈಗ ನಾವು ಸತ್ತ ಮೇಲೆ ನಾವು ಇದೇ ರೂಪದಲ್ಲಿ ಇದೇ ರೀತಿಯಾಗಿ ನಾವು ಪರಲೋಕಕ್ಕೆ ಹೋಗ್ತೀವಿ ಅಂತ ಭಾವಿಸ್ತೀರಾ? ಇಲ್ಲ, ಸಾಧ್ಯನೇ ಇಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಮರಣ ಹೊಂದಿದವರು ಅಲ್ಲಿ ದೇವದೂತರುಗಳಂತೆ ಇರ್ತಾರೆ. ಆಮೇನ್, ದೇವದೂತರುಗಳಂತೆ. ನೋಡಿ, ಆದಾಮನಿಗೆ ಲೋಕದ ಶರೀರ, ಅಂದ್ರೆ ಲೋಕದ ಶರೀರ, ಮಣ್ಣಿನಿಂದ ಮಾಡಿದ ಶರೀರ, ಲೋಕದ ಶರೀರ ಹಾಗೂ ಶ್ವಾಸದ ಮುಖಾಂತರ, ಪರಲೋಕದ ಶ್ವಾಸದ ಮುಖಾಂತರ ನೀಡಿದಂತಹ ಒಂದು ಶರೀರ. 2 ಶರೀರಗಳು ಆತನಲ್ಲಿತ್ತು, ಆದಾಮನಲ್ಲಿತ್ತು. ಇದಕ್ಕೆ ಬಲವಾದ ಒಂದು ವಾಕ್ಯವನ್ನು ನಾವು ಓದೋಣ. ಆದಿಕಾಂಡ 1ನೇ ಅಧ್ಯಾಯ 27ನೇ ವಾಕ್ಯವನ್ನು ಓದೋಣ. 1:27. ಸೃಷ್ಟಿಸಿದರು ದೇವಾನು ರೂಪದಲ್ಲಿ. ಪ್ರೈಸ್ ದಿ ಲಾರ್ಡ್. ಪರಲೋಕದಲ್ಲಿ ದೇವರು ಮಹಿಮಾ ಸ್ವರೂಪರಾಗಿ ಇದ್ದಾರೆ. ಆಮೇನ್. ಹೌದಾ? ನಿಜನಾ? ಮಹಿಮೆಯುಳ್ಳ ದೇವರು ತಮ್ಮ ಸ್ವರೂಪದಲ್ಲಿ ಆದಾಮನನ್ನು ಉಂಟು ಮಾಡಿದ್ರು. ತಮ್ಮ ಸ್ವರೂಪದಲ್ಲಿ ಅಂತ ಹೇಳಿದ್ರೇನು? ಆತನಿಗೆ ಮಣ್ಣಿನಿಂದ ಒಂದು ಶರೀರ ಉಂಟು ಮಾಡಿ ಅಲ್ಲಿ ಮಹಿಮೆಯ ರೂಪವನ್ನು ಕೊಟ್ಟರು. ಹೌದಾ? ನಿಜ.
ಅಲ್ಲಿ ತನಕ ನೋಡಿ, ಆ ಮನುಷ್ಯ ಆದಾಮ ಪಾಪ ಮಾಡುವ ತನಕ ಆತನಿಗೆ ಮಹಿಮೆಯ ರೂಪದ ಬಗ್ಗೆ ಅರಿವಿರಲಿಲ್ಲ, ಮಹಿಮೆಯ ರೂಪದ ಬಗ್ಗೆ ಆತನಿಗೆ ಗೊತ್ತಿರಲಿಲ್ಲ. ಆತ ಏನು ಮಾಡ್ದ? ಪಾಪ ಮಾಡಿದ್ರು. ಯಾರು? ಆದಾಮ ಪಾಪ ಮಾಡಿದ್ರು. ಪಾಪ ಮಾಡಿದ ಮೇಲೆ ಏನಾಗುತ್ತೆ ನೋಡಿ, ಪಾಪ ಮಾಡಿದ ಮೇಲೆ ತೋಟದಿಂದ ಹೊರಗಡೆ ಹೋಗ್ತಾರೆ. ತೋಟದಿಂದ, ಏದೇನ್ ತೋಟದಿಂದ ಹೊರಗೆ ಹೋಗ್ತಾರೆ. ಹೊರಗೆ, ಪ್ರೈಸ್ ದಿ ಲಾರ್ಡ್. ಏದೇನ್ ತೋಟದಿಂದ ಹೊರಗಡೆ ಹೋದ ಮೇಲೆ ಅಲ್ಲಿ ಏದೇನ್ ತೋಟದಲ್ಲಿ ಇರ್ಬೇಕಾದ್ರೆ ಅವ್ರಿಗೇನಿತ್ತು? ಇಬ್ಬರು ಮಕ್ಕಳಿದ್ರು ಅಲ್ವಾ? ಕಾಯಿನ್ ಮತ್ತೆ ಏಬೆಲ್ ಇಬ್ರು. ಅದರಲ್ಲಿ ಏಬೇನ್ ಕೊಲೆ ಆಗುತ್ತೆ, ಕಾಯಿನ ಪಾಪ ಮಾಡ್ತಾರೆ. ಸರಿ, ಆಯ್ತು, ಇದೆಲ್ಲ ಆಯ್ತು. ಅದಾದ್ಮೇಲೆ ಆದಿಕಾಂಡ ನೋಡಿ, ಇಲ್ಲಿ ತನಕ ಮಹಿಮೆಯ ರೂಪದ ಬಗ್ಗೆ, ಮಹಿಮೆಯ ಶರೀರದ ಬಗ್ಗೆ ಆತನಿಗೆ ಅರಿವಿರಲಿಲ್ಲ. ತೋಟದಿಂದ ಹೊರಗಡೆ ಹೋಗಿದ ತಕ್ಷಣ ಮಹಿಮೆಯ ರೂಪ, ಮಹಿಮೆಯ ಶರೀರ ಆದಾಮನನ್ನು ಬಿಟ್ಟು ಹೋಯಿತು. ಆದಾಮನನ್ನ ಬಿಟ್ಟು ಹೋಯಿತು. ಪ್ರೈಸ್ ದಿ ಲಾರ್ಡ್. ನೋಡಿ, ಕಾಯಿನ್ ಮತ್ತೆ ಏಬೆಲ್ ಇಬ್ರು ಹುಟ್ಟಿದ್ರು. ಅದಾದ ಮೇಲೆ ಏಬೆಲ್ ಮರಣ ಹೊಂದ್ತಾನೆ. ಮರಣ ಹೊಂದಿದ ಮೇಲೆ ಆದಿಕಾಂಡ 5ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಅಲ್ಲಿ ದೇವರು ಮತ್ತೊಂದು ಮಗುವನ್ನ ಆದಾಮನಿಗೆ ಕೊಡ್ತಾರೆ. ಆ ವಾಕ್ಯವನ್ನು ಓದೋಣ. ಆದಿಕಾಂಡ 5ನೇ ಅಧ್ಯಾಯ 3ನೇ ವಾಕ್ಯ. ಆದಾಮನು 130 ವರ್ಷವನಾದಾಗ ರೂಪದಲ್ಲಿ ತನ್ನಂತೆಯೇ ಇದ್ದ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟರು. ಪ್ರೈಸ್ ದಿ ಲಾರ್ಡ್. ಅಲ್ಲಿ ರೂಪ ಬದಲಾಯ್ತಾ? ದೇವರು ಆದಾಮನನ್ನು ಉಂಟು ಮಾಡಿದ್ದು ತಮ್ಮ ಸ್ವರೂಪದಲ್ಲಿ, ತಮ್ಮ ರೂಪದಲ್ಲಿ ದೇವರು ಆದಾಮನನ್ನ ಉಂಟು ಮಾಡಿದ್ರು. ಆದಾಮ ಪಾಪ ಮಾಡಿ ಏದೇನ್ ತೋಟದಿಂದ ಹೊರಗಡೆ ಬಂದ ಮೇಲೆ ಮತ್ತೊಂದು ಮಗುವನ್ನ ಕರುಣಿಸ್ತಾರೆ. ಆಗ ಅಲ್ಲಿ ನೋಡಿ, ದೇವರ ಸ್ವರೂಪದಲ್ಲಿ ಆ ಮಗು ಹುಟ್ಟಲಿಲ್ಲ, ಬದಲಾಗಿ ವಾಕ್ಯ ಹೇಳ್ತಾ ಇದೆ ಆದಾಮನ ರೂಪದಲ್ಲಿ. ಅಲ್ಲಿ ರೂಪ ಬದಲಾಯಿತು. ಯಾಕಂದರೆ ಮಹಿಮೆಯ ಶರೀರ ಹೋದ ಮೇಲೆ ಲೋಕದ ಶರೀರ ಮಾತ್ರ ಆದಾಮನಲ್ಲಿ ಉಳ್ಕೊಳ್ತು. ಈಗ ಅರ್ಥ ಆಯ್ತಾ? ಓಕೆ, ಫೈನ್. ಅದೇ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡಬೇಕಾದ್ರೆ ರೋಮನರಿಗೆ ಬರೆದ ಪತ್ರ 3ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಸಂತ ಪೌಲರು ಬರೀತಾರೆ, ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವದತ್ತ ಮಹಿಮೆಯನ್ನ ಕಳೆದುಕೊಂಡವರೇ. ಈ ವಾಕ್ಯ ಇದೆಯಾ ನೋಡಿ ಅಲ್ಲಿ? ಓದಿ. ರೋಮನರಿಗೆ ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೇವದತ್ತ ಮಹಿಮೆಯನ್ನು ಕಳೆದುಕೊಂಡವರೇ. ಪ್ರೈಸ್ ದಿ ಲಾರ್ಡ್. ಆದಾಮನ ಮುಖಾಂತರ ಕಳೆದುಕೊಂಡಂತ ಆ ಮಹಿಮೆಯ ಆ ರೂಪ ಏನಿದೆ, ಅದನ್ನ ಪ್ರಭು ಯೇಸು ಕ್ರಿಸ್ತರು ಮತ್ತೊಮ್ಮೆ ನಮಗೆ ಕೊಡ್ತಾರೆ. ನೋಡಿ, ಅಲ್ಲಿ ಬೇಕಾದ್ರೆ ನೋಡಿ, ವಾಕ್ಯ ಓದ್ ನೋಡಿ. ಬೇಕಾದ್ರೆ ಅಲ್ಲಿ ಯೇಸು ಸ್ವಾಮಿ ಸಮಾಧಿ ಮಾಡಿದ ಮೇಲೆ ಅಲ್ಲೊಂದು ರೂಪ ಅವ್ರಿಗೊಂದು ರೂಪ ಸಿಗುತ್ತೆ. ಅವರ ಶರೀರ ಏನಾಗುತ್ತೆ? ಬದಲಾಗುತ್ತೆ. ಹೇಗೆ ಬದಲಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಈಗ ನಮಗೆ ಈ ಶರೀರದಲ್ಲಿ ಈಗ ನಾವು ಎಲ್ಲೂ ಗೋಡೆ ಮುಖಾಂತರ ಆ ಕಡೆ ಹೋಗೋಕ್ಕಾಗಲ್ಲ, ಬಾಗಿಲು ತೆಗಿಬೇಕು. ಅದಾದಮೇಲೆ ಬಾಗಿಲು ಮುಚ್ಚಿದ್ರೂ ಒಳಗಡೆ ಬರೋಕ್ಕಾಗೋದಿಲ್ಲ. ಅಥವಾ ವಾಹನಗಳು ಬರ್ತಾ ಇದ್ರೆ ಅದನ್ನು ಏನು ಮಾಡೋಕ್ಕಾಗಲ್ಲ, ಗುದ್ದುಕೊಂಡು ಮುಂದೆ ಹೋಗೋಕ್ಕಾಗಲ್ಲ. ಹೌದಾ? ನಿಜನಾ? ಲೋಕದ ಶರೀರದಲ್ಲಿ. ಆದರೆ ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನರಾದ ಮೇಲೆ ಒಂದು ಶರೀರವನ್ನು ಪಡ್ಕೊಳ್ತಾರೆ. ನೋಡಿ, ಯೋಹಾನನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ 19ನೇ ವಾಕ್ಯವನ್ನು ನಾವು ಓದೋಣ. 19:20. ಯೋಹಾನ
20ನೇ ಅಧ್ಯಾಯ ವಾಕ್ಯ 19-20 ಎರಡು ಓದೋಣ. ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದ್ದರು. ಯಾರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಗಳನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹದಾನಂದವಾಯಿತು. ನೋಡಿ, ಅಲ್ಲಿ ಒಂದು ವಾಕ್ಯ ಇದೆ, ಯಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗಡೆ ಇದ್ದರು. ಆಗ ಯೇಸು ಬಾಗಿಲೆಲ್ಲ ಮುಚ್ಚಿದ್ರು ಕೂಡ ಆ ಮನೆ ಬಾಗಿಲ ಮುಖಾಂತರ ಅವರು ಒಳಗಡೆ ಬರ್ತಾರೆ. ಆಗ ಸಾಧ್ಯನಾ ಈ ಶರೀರದ ಮುಖಾಂತರ, ಲೋಕದ ಶರೀರದ ಮುಖಾಂತರ ಬರಲಿಕ್ಕೆ ಸಾಧ್ಯನಾ? ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅಲ್ಲಿ ಇನ್ನೊಂದು ಮಹಿಮೆಯ ಶರೀರವನ್ನ, ಮಹಿಮೆಯ ರೂಪವನ್ನ ಪ್ರಭು ಯೇಸು ಕ್ರಿಸ್ತರು ಪಡ್ಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ಮರಣ ಹೊಂದಿದ ಪ್ರತಿಯೊಬ್ಬರು ಆ ಮಹಿಮೆಯ ಶರೀರಕ್ಕೋಸ್ಕರ, ಆ ಮಹಿಮೆಯ ರೂಪಕ್ಕೋಸ್ಕರ, ಆ ಮಹಿಮೆಯ ರೂಪ ಪಡ್ಕೊಂಡು ನ್ಯಾಯ ತೀರ್ಪಿನ ದಿನ ಮಹಿಮೆಯ ರೂಪ ಪಡ್ಕೊಂಡು ಪರಲೋಕಕ್ಕೆ ದೇವದೂತರುಗಳಾಗಿ ಹೋಗೋದು. ನಾವು ಹೆಂಗಿದೀವೋ ಹಂಗೆ ಹೋಗಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಓಕೆ. ನೋಡಿ, ಆದಾಮನಲ್ಲಿ ಕಳೆದುಕೊಂಡಂತಹ ಆ ಒಂದು ಮಹಿಮೆಯ ಶರೀರ ಎಲ್ಲಿಗೆ ಬೇಕು? ನ್ಯಾಯ ನಮಗೆ ಬೇಕು. ಪರಲೋಕಕ್ಕೆ ಹೋಗ್ಬೇಕಂದ್ರೆ ಯಾರಿಗೆ ಬೇಕು? ನಮಗೆ ಬೇಕು. ಈಗ ನಮ್ಮ ಹೋರಾಟ ಯಾವುದ್ರ ಮೇಲೆ ಇರ್ಬೇಕು ಹೇಳಿ ನೋಡೋಣ. ಹೋರಾಟ ಯಾವುದ್ರ ಮೇಲೆ ಇರಬೇಕು? ನಮ್ಮ ಹೋರಾಟ ಮಹಿಮೆಯ ಶರೀರ ಪಡೆಯುವುದಕ್ಕಾಗಿ ನಾವು ಹೋರಾಡಬೇಕು. ಓಕೆ. ಪ್ರತಿದಿನ ನಮ್ಮ ಹೋರಾಟ ಹೇಗಿರಬೇಕು ಅಂತಂದರೆ, ಮಹಿಮೆಯ ಶರೀರ ನಾವು ನ್ಯಾಯ ತೀರ್ಪಿನ ದಿನ ಪಡ್ಕೊಳ್ಳೇಬೇಕು. ನೋಡಿ, ನಾವು ನಮ್ಮ ಸಂಬಂಧಿಕರು ಯಾರಾದರೂ ಮರಣ ಹೊಂದಿರ್ತಾರೆ, ಅದನ್ನು ನಾವು ಮಣ್ಣಲ್ಲಿ ಹಾಕಿರ್ತೀವಿ ಅಲ್ವಾ, ಸಮಾಧಿ ಮಾಡಿರ್ತೀವಿ. ಮತ್ತು ಅದಾದಮೇಲೆ ಒಂದು 5 ವರ್ಷ 10 ವರ್ಷ ಆದಮೇಲೆ ಮತ್ತೆ ನಮ್ಮ ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದುತ್ತಾರೆ, ಮತ್ತೆ ಅದೇ ಒಂದು ಸಮಾಧಿಲಿ ಹಾಕಬೇಕು ಅಂತ ಹೇಳಿದಾಗ ಆ ಒಂದು ಮಣ್ಣನ್ನು ತೆಗೆದಾಗ ಅಲ್ಲಿ ಶರೀರ ಇರುತ್ತಾ? ಇರಲ್ಲ. ಹಾಗಾದರೆ ನ್ಯಾಯ ತೀರ್ಪಿಗೆ ಅವ್ರು ಹೆಂಗೆ ಒಳಗಾಗ್ತಾರೆ? ನ್ಯಾಯ ತೀರ್ಪಿಗೆ ಒಳಗಾದ ಮೇಲೆ, ಓಕೆ, ನ್ಯಾಯ ತೀರ್ಪಿಗೆ ಒಳಗಾಗ್ತಾರೆ ಅಂತ ತಿಳ್ಕೊಳ್ಳೋಣ. ಎಲ್ಲ ಶರೀರಗಳು ಮತ್ತೆ ರೂಪ ಪಡ್ಕೊಳ್ತವೆ. ರೂಪ ಪಡ್ಕೊಂಡ ಮೇಲೆ ಪರಲೋಕ ಪ್ರವೇಶ ಮಾಡಲಿಕ್ಕೆ ಒಂದು ಶರೀರ ಬೇಕು. ನಾವು ಈಗ ಹೆಂಗಿದೀವೋ ಹಂಗೆ ಹೋಗೋಕ್ಕಾಗಲ್ಲ. ಆಗುತ್ತಾ? ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ರೂಪ ಬದಲಾಗಬೇಕು. ನ್ಯಾಯ ತೀರ್ಪಿನ ದಿನ ರೂಪ ಬದಲಾಗುತ್ತೆ. ಆ ರೂಪ, ಆ ಶರೀರವನ್ನು ಪಡ್ಕೊಳ್ಳೋಕ್ಕೋಸ್ಕರ ನಾವು ಪ್ರತಿದಿನ ಪ್ರತಿ ಕ್ಷಣ ಹೋರಾಟ ಮಾಡಬೇಕೇ ಹೊರತು ತಿನ್ನೋದಕ್ಕೆ, ಕುಡಿಯೋದಕ್ಕೆ, ಮಜಾ ಮಾಡೋದಕ್ಕೆ, ಹಾಕ್ಕೊಳ್ಳೋಕ್ಕೆ, ಸೌಂದರ್ಯಕ್ಕೆ, ಇದಕ್ಕೆಲ್ಲ ನಾವು ಹೋರಾಟ ಮಾಡಬಾರ್ದು. ಅದಕ್ಕೆ ಸಂತ ಪೌಲರು ಹೇಳ್ತಾರೆ, ನಿಮ್ಮ ಹೋರಾಟ ನರಮಾನವರೊಂದಿಗೆ, ಅಂದರೆ ಲೋಕದ ವಿಷಯಗಳ ಮೇಲೆ ಅಲ್ಲ. ನಿಮ್ಮ ಹೋರಾಟ ಹೇಗಿರಬೇಕು? ಅಧಿಪತ್ಯಗಳ ವಿರುದ್ಧ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಈ ಶರೀರ ನೀವು ಪಡ್ಕೊಂಡ್ರೆ ಏನಾಗ್ತೀರಾ? ಪರಲೋಕದ ಪ್ರಜೆ ಆಗ್ತೀರಾ. ಕರೆಕ್ಟಾ? ಪರಲೋಕದ ಪ್ರಜೆ. ಇದು ಯಾಕಂದ್ರೆ ಪರಲೋಕದ ಶರೀರ, ಇದು ಪರಲೋಕದ ಪ್ರಜೆ ಆಗ್ಬಿಡ್ತೀರಾ. ಈಗ ನೀವು ಪರಲೋಕದ ಪ್ರಜೆ ಆಗಬಾರ್ದು ಅಂತ ಯಾರು ಹೋರಾಟ ಮಾಡ್ತಾರೆ ನಿಮ್ಮ ಮೇಲೆ? ಈಗ ಯಾರು ಹೋರಾಟ ಮಾಡ್ತಾರೆ? ಸೈತಾನ ಹೋರಾಟ ಮಾಡ್ತಾನೆ. ಸೈತಾನನ ಮೇಲೆ ನೀವು ಹೋರಾಟ ಪ್ರತಿದಿನ ಮಾಡಬೇಕೇ ಹೊರತು ಈ ಸೈತಾನನ ಮೇಲೆ ಹೋರಾಟ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯನಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮಿಂದ ಸಾಧ್ಯ ಇಲ್ಲ. ಸೈತಾನನ ವಿರುದ್ಧ ಹೋರಾಟ ಮಾಡಲಿಕ್ಕೆ ಆಗುತ್ತಾ? ಆಗೋದಿಲ್ಲ. ಅದಕ್ಕೋಸ್ಕರನೇ ಪ್ರಭು ಯೇಸು ಕ್ರಿಸ್ತರು ಏನು ಮಾಡಿದ್ರು? ಸೈತಾನನ ವಿರುದ್ಧ ಹೋರಾಡಲು
ಹೋರಾಡಲು ನಮಗೆ ನಮಗೆ ಸಹಾಯಕರನ್ನು ನೀಡಿದ್ರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತದೆಯಾ? ಸಹಾಯಕರನ್ನು ನೀಡಿದ್ರು. ಯಾರವರು ಸಹಾಯಕರು? ಯಾರು? ಆಮೇನ್. ಪವಿತ್ರಾತ್ಮರು, ಪರಿಶುದ್ಧಾತ್ಮರು, ಪವಿತ್ರಾತ್ಮರಲ್ವಾ? ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮರಿಗೆ ಚೆನ್ನಾಗಿ ಗೊತ್ತಿದೆ ನೋಡಿ. ಈಗ ಒಂದು 5 ದಿನದಲ್ಲಿ ನಾನು ಸಾಯ್ತೀನಿ ಅಂತ ತಿಳ್ಕೊಳ್ಳೋಣ. ಒಂದು ಉದಾಹರಣೆಗೆ ಹೇಳ್ತೀನಿ. ಒಂದು 5 ದಿನದಲ್ಲಿ ನಾನು ಸಾಯ್ತೀನಿ. ಈ 5 ದಿನದಲ್ಲಿ ನಾನು ಮರಣ ಹೊಂದಬೇಕಾದ್ರೆ ನನ್ನ ಆತ್ಮವನ್ನು ಬಲಪಡಿಸ್ಕೊಳ್ಳಿಕ್ಕೆ ಏನು ಬೇಕು, ಏನು ಬೇಡ ಅನ್ನೋದು ನನಗೆ ಗೊತ್ತಾಗಲ್ಲ. ಯಾಕಂದರೆ ನಾನು ಪ್ರಾರ್ಥನೆಗೆ ಯಾವಾಗ ಕುತ್ಕೊಂಡ್ರು ನಾನು ಏನಂತ ಪ್ರಾರ್ಥನೆ ಮಾಡೋದು? ದೇವರೇ ನನಗೆ ಇವತ್ತು ಒಳ್ಳೆ ಬಿಸ್ನೆಸ್ ಆಗಲಿ, ದೇವರೇ ದೇವರೇ ನಾನು ಹೆಂಗಾದ್ರೂ ಮಾಡಿ ಸೈಟ್ ತೊಗೊಬೇಕು, ದೇವರೇ ನಾನು ಹೆಂಗಾದ್ರೂ ಮಾಡಿ ಒಳ್ಳೆ ಜೀನ್ಸ್ ಪ್ಯಾಂಟ್ ತೊಗೊಬೇಕು ಇವತ್ತು, ದೇವರೇ ನಾನು ಒಳ್ಳೆ ಟಿ ಶರ್ಟ್ ತೊಗೊಬೇಕು, ಒಳ್ಳೆ ಕಟ್ಟಿಂಗ್ ಮಾಡ್ಕೊಬೇಕು, ಒಳ್ಳೊಳ್ಳೆ ಬಟ್ಟೆಗಳು, ಕೈಗೆ ಚಿನ್ನದ ಬ್ರಾಸ್ಲೆಟ್ ಹಾಕ್ಕೊಬೇಕು, ಉಂಗುರಗಳು ಹಾಕ್ಕೊಬೇಕು, ದುಡ್ಡು ಇಡಬೇಕು, ದೇವರೇ ನನಗೆ ದುಡ್ಡು ಬೇಕು, ನನ್ನ ಬ್ಯಾಂಕ್ ಬ್ಯಾಲೆನ್ಸು ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಮಕ್ಕಳು ಅಮೇರಿಕದಲ್ಲಿ ಓದಬೇಕು, ನನ್ನ ಮಕ್ಕಳು ಒಳ್ಳೊಳ್ಳೆ ಸ್ಕೂಲಲ್ಲೇ ಓದಬೇಕು, ನನ್ನ ಮಕ್ಕಳು ಹಿಂಗಿರಬೇಕು, ನನ್ನ ಮಕ್ಕಳು ಹಂಗಿರಬೇಕು. ಅದು ಅಲ್ಲದೆ ನನ್ನ ಹೆಂಡತಿ ಬೇರೆ ಇದ್ದಾಳೆ, ನನ್ನ ಹೆಂಡತಿಗೆ ಏನು ಬೇಕು? ಒಂದು ನೆಕ್ಲೆಸ್ ಬೇಕು. ಒಂದು ಏನು ಬೇಡ, ಒಂದು ಸರಿಸುಮಾರು ಒಂದು 5-6 ಲಕ್ಷದ ಒಂದು ನೆಕ್ಲೆಸ್ ಬೇಕು. ಅದಾದ ಮೇಲೆ ಕಾಲಿಗೆ ಒಂದು ಚಿನ್ನದ ಸರ ಬೇಕು, ಹಾಕ್ಕೊಳ್ಳೋಕ್ಕೆ ಒಂದು ಒಳ್ಳೆ ಬಟ್ಟೆ ಬೇಕು, ಓಡಾಡಲಿಕ್ಕೆ ಒಂದು ಕಾರ್ ಬೇಕು. ಇದರಿಂದ ಪರಲೋಕ ಪ್ರವೇಶ ಮಾಡಲಿಕ್ಕೆ, ನ್ಯಾಯ ತೀರ್ಪು ಗೆಲ್ಲಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯವೇ ಇಲ್ಲ. ನೋಡಿ, ಲೋಕದ ಮನುಷ್ಯ, ಈ ಶರೀರದಿಂದ ಇರುವಂಥ ಮನುಷ್ಯ, ಅವನು ಪ್ರೇಯರ್ ಕುತ್ಕೊಂಡ್ರೆ ಸಾಕು, ಅವನ ಪ್ರಾರ್ಥನೆ ಹಿಂಗೆ ಇರುತ್ತೆ ಹೊರತು ಯಾವುದೇ ಬದಲಾವಣೆಗಳಿಲ್ಲ. ಆಮೇನ್. ಕರೆಕ್ಟಾ? ಒಪ್ತೀರಾ? ಆದರೆ ಇನ್ನು ಸ್ವಲ್ಪ ದಿನಗಳಲ್ಲಿ ಮರಣ ಹೊಂದುವಂಥ ನನ್ನ ಆತ್ಮವನ್ನು ರಕ್ಷಿಸ್ಕೊಳ್ಬೇಕಾದ್ರೆ ಅದಕ್ಕೆ ಪರಲೋಕದವರೇ ಇರಬೇಕು. ಪರಲೋಕದವರಿದ್ದರೆ ಮಾತ್ರ ನನ್ನ ಆತ್ಮ ಹೇಗೆ ರಕ್ಷಿಸೋದು, ಸೈತಾನದಿಂದ ಹೇಗೆ, ಆ ಬಂಧನದಿಂದ ಹೇಗೆ ಬಿಡಿಸೋದು ಅಂತ ಅವರೊಬ್ಬರಿಗೆ ಮಾತ್ರ ಗೊತ್ತಿರುತ್ತೆ, ಪರಲೋಕದವರಿಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೋಸ್ಕರನೇ ಪ್ರಭು ಯೇಸು ಕ್ರಿಸ್ತರು ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೇಳ್ತಾರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, ನಾವು ಮಹಿಮೆಯ ಶರೀರವನ್ನು ಪಡ್ಕೊಳ್ಳೋಕ್ಕೆ ಪ್ರತಿದಿನ ಹೋರಾಟ ಮಾಡಬೇಕು. ದೇವರೇ ನನಗೆ ಮಹಿಮೆಯ ಶರೀರ ಕೊಡಿ, ನನಗೆ ಮಹಿಮೆಯ ಶರೀರ, ಆ ಥರ ಕೇಳಿದ್ರೆ ಆಗುತ್ತಾ? ಇಲ್ಲ. ನಮ್ಮನ್ನು ಪರಿಶುದ್ಧಗೊಳಿಸ್ತಾ ಹೋದರೆ, ಪಾಪದಿಂದ ನಮ್ಮನ್ನು ಬೇರ್ಪಡಿಸಿ ಪರಿಶುದ್ಧಗೊಳಿಸ್ತಾ ಹೋದರೆ, ನಮ್ಮ ನಡತೆಯನ್ನು ಪರಿಶೋಧಿಸ್ಕೊಳ್ತಾ ಹೋದರೆ ನಾವು ಪರಿಶುದ್ಧರಾಗ್ತಾ ಹೋಗ್ತೀವಿ. ಪರಿಶುದ್ಧರಾಗಿ ಯಾರ್ಯಾರು ಪರಿಶುದ್ಧರಾಗ್ತಾರೋ ಅವರೆಲ್ಲರಿಗೂ ಪರಲೋಕ ಮಹಿಮೆಯ ಶರೀರವನ್ನು ಖಂಡಿತವಾಗಲೂ ನ್ಯಾಯ ತೀರ್ಪಿನ ದಿನ ಕೊಟ್ಟೇ ಕೊಡುತ್ತೆ. ಆಮೇನ್. ಓಕೆ. ಈ ಒಂದು ಪರಿಶುದ್ಧವಾಗಲಿಕ್ಕೆ ಒಬ್ಬ ವ್ಯಕ್ತಿ, ಒಬ್ಬ ಪಾಪಿ ಪರಿಶುದ್ಧವಾಗಬೇಕು ಅಂತ ಹೇಳಿದ್ರೆ ಈ ಲೋಕದಲ್ಲಿರುವ ಯಾವುದೇ ವಸ್ತುವಿನಿಂದ ಸಾಧ್ಯವಿಲ್ಲ, ಯಾವುದೇ ವ್ಯಕ್ತಿಗಳಿಂದ ಸಾಧ್ಯವಿಲ್ಲ. ಅದು ದೇವರ ಜೀವವುಳ್ಳ ವಾಕ್ಯಗಳಿಂದ ಮಾತ್ರ ಸಾಧ್ಯ. ಆಮೇನ್. ಓಕೆ. ಈಗ ಒಂದು ಸ್ವಲ್ಪ ನೋಡಿ, ಈಗ ದೇವರ ಜೀವವುಳ್ಳ ವಾಕ್ಯಗಳನ್ನು ಕೇಳಲಿಕ್ಕೆ, ದೇವರ ಜೀವವುಳ್ಳ ವಾಕ್ಯಗಳನ್ನು ಓದಲಿಕ್ಕೆ, ದೇವರ ಜೀವವುಳ್ಳ ವಾಕ್ಯಗಳನ್ನು ಅರ್ಥೈಸ್ಕೊಳ್ಳಲಿಕ್ಕೆ, ದೇವರ ವಾಕ್ಯಗಳನ್ನು ಅರ್ಥೈಸಿಕೊಂಡು ಅದರಂತೆ ಜೀವಿಸಲಿಕ್ಕೆ ಈ ಲೋಕದ ವ್ಯಕ್ತಿಗಳು ಏನು ಮಾಡ್ತಾರೆ? ನೇರವಾಗಿ ತಿರಸ್ಕಾರ ಮಾಡ್ತಾರೆ. ಅರ್ಥ ಆಯ್ತಾ? ಈಗ ನಾವು ಪರಿಶುದ್ಧರಾಗ್ತಾ ಪ್ರತಿದಿನ ವಾಕ್ಯಗಳ ಮುಖಾಂತರ, ದೇವರ ಜೀವವುಳ್ಳ ವಾಕ್ಯಗಳ ಮುಖಾಂತರ ಪರಿಶುದ್ಧರಾಗ್ತಾ ಹೋದ್ರೆ ಮಹಿಮೆಯ ಶರೀರವನ್ನು ನಾವು ಖಂಡಿತವಾಗಲೂ ನ್ಯಾಯ ತೀರ್ಪಿನ ದಿನ ಪಡ್ಕೊಳ್ತೀವಿ. ಹೌದಾ? ಕಳೆದುಕೊಂಡಂತಹ, ರೋಮನರಿಗೆ ಬರೆದ ಪತ್ರ 3ನೇ ಅಧ್ಯಾಯ 23ನೇ ವಾಕ್ಯ, ಕಳೆದುಕೊಂಡ ಎಲ್ಲ ಮಾನವರು ದೇವದತ್ತ ಮಹಿಮೆಯನ್ನ ಕಳೆದುಕೊಂಡವರು.
ಕಳೆದುಕೊಂಡಂಥ ಆ ದೇವದತ್ತ ಮಹಿಮೆಯನ್ನು ನಾವೇನು ಮಾಡ್ಕೊಳ್ತೀವಿ, ಪ್ರತಿದಿನ ಪಡ್ಕೊಳ್ತಾ ಹೋಗ್ತೀವಿ. ಅದನ್ನೇ ಹೇಳೋದು ಯೇಸು ಸ್ವಾಮಿ ಹೇಳಿದ್ದು. ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ಹೇಳ್ತಾರೆ ಏನಂತ, ನೀವು ನಿಮ್ಮ ಆಸ್ತಿ ಪಾಸ್ತಿಯನ್ನು ಎಲ್ಲಿ ಶೇಖರಣೆ ಮಾಡಿಡಿ? ಸ್ವರ್ಗದಲ್ಲಿ, ಪರದಲ್ಲಿ. ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏನಕ್ಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ನ್ಯಾಯ ತೀರ್ಪಿನ ದಿನ ಆ ನಿಮ್ಮ ಆಸ್ತಿ ನೀವು ಶೇಖರಣೆ ಮಾಡಿಟ್ಕೊಂಡ್ರೆ ಅಲ್ಲಿ ನೀವು ಏನಾಗ್ಬೋದು? ಪರಲೋಕ ಪ್ರವೇಶ ಮಾಡ್ಬೋದು. ಅದೇ ನೀವು ಲೋಕದಲ್ಲಿ ನಾನು ಆಸ್ತಿ ಮಾಡಿಡ್ತೀನಿ ಅಂತ ಹೇಳಿದ್ರೆ, ನೋಡಿ, ಪರಲೋಕದ ಆಸ್ತಿಗೂ ಲೋಕದ ಆಸ್ತಿಗೂ ತುಂಬ ವ್ಯತ್ಯಾಸ ಇದೆ. ಪರಲೋಕದ ಆಸ್ತಿ ಯಾರನ್ನು ಬಾಧಿಸೋದಿಲ್ಲ, ಪರಲೋಕದ ಆಸ್ತಿ ಯಾರನ್ನು ಅವಮಾನಪಡಿಸೋದಿಲ್ಲ, ಯಾರನ್ನು ಮೋಸಗೊಳಿಸೋದಿಲ್ಲ, ದುರಾಸೆ ಇಲ್ಲ, ಅಲ್ಲಿ ಅವಮಾನ ಇಲ್ಲ, ವೇದನೆ ಇಲ್ಲ, ಏನೂ ಇಲ್ಲ ಪರಲೋಕದ ಆಸ್ತಿಯಲ್ಲಿ. ಆದರೆ ಲೋಕದ ಆಸ್ತಿಲಿ ಹಂಗಲ್ಲ. ಅಣ್ಣ ತಮ್ಮಂದಿರನೋ ಒಂದು ಏನಿಲ್ಲ, ಬಾಂಧವ್ಯಕ್ಕೆ ಬೆಲೆ ಇಲ್ಲ. ಇಲ್ಲಿ ಇವನ ಹತ್ರ ಹಣ ಕಿತ್ಕೋ, ಅವನ ಹತ್ರ ಕಿತ್ಕೋ, ಅಲ್ಲಿ ಮಾಡು, ಇಲ್ಲಿ ಮಾಡು, ಅಲ್ಲಿ ಕಿತ್ಕೋ, ಅವನ ತಲೆ ಹೊಡಿ, ಇವನ ತಲೆ ಹೊಡಿ, ಅವನ್ನ ಕೊಲೆ ಮಾಡಾಕು, ಇವನ್ನ ಕೊಲೆ ಮಾಡಾಕು, ಅವನ್ನ ದೂಷಿಸು, ಇವನನ್ನು ಅವಮಾನಪಡಿಸು, ಇವನಿಗೆ ಬೇರೆ ಏನಾದರೂ ದುಷ್ಟ ಕಾರ್ಯಗಳನ್ನು ಮಾಡು, ಕೊಳ್ಳೆಗಾಲಕ್ಕೆ ಹೋಗು, ಅಲ್ಲೋಗು, ಇಲ್ಲೋಗು, ಆ ನಿಂಬೆಹಣ್ಣು ತಗೊಂಬ, ಈ ತೆಂಗಿನಕಾಯಿ ತಗೊಂಬ. ಇದು ಲೋಕದ ಆಸ್ತಿಗೆ. ಇದು ಪ್ರೈಸ್ ದಿ ಲಾರ್ಡ್. ಪರಲೋಕದ ಆಸ್ತಿಗೆ ಹಂಗಲ್ಲ. ಪರಲೋಕದ ಆಸ್ತಿ ಪರಿಶುದ್ಧರಾಗ್ತಾ ನಾವು ಹೋಗ್ತೀವಿ. ಆದರೆ ಲೋಕದ ಆಸ್ತಿಗೆ ಹಂಗಲ್ಲ. ಪಾಪ ಮಾಡಿದ ಪಾಪ ಮತ್ತೆ ಮೇಲೆ ಮತ್ತೊಂದು ಪಾಪ. ಆಗ ನಮಗೆ ದೇವದತ್ತ ಮಹಿಮೆ ನಮಗೆ ಸಿಗೋದಿಲ್ಲ ನ್ಯಾಯ ತೀರ್ಪಿನ ದಿನ. ಹಾಗಾಗಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ನಿಮ್ಮ ಆಸ್ತಿಯನ್ನು ಎಲ್ಲಿ ಶೇಖರಣೆ ಮಾಡಿ? ಎಲ್ಲಿ? ಪರಲೋಕದಲ್ಲಿ. ಪ್ರೈಸ್ ದಿ ಲಾರ್ಡ್. ಈ ಶರೀರ ಹೋದ್ರೂ ಪರವಾಗಿಲ್ಲ, ಈ ಶರೀರ ಮಣ್ಣಿಗೆ ಹೋದ್ರೂ ಪರವಾಗಿಲ್ಲ. ಆದರೆ ಈ ಶರೀರದಲ್ಲಿ ನಾವು ಇರಬೇಕಾದ್ರೆ ಮಹಿಮೆಯ ಶರೀರವನ್ನು ನಾವು ಪಡ್ಕೊಳ್ಳುವಷ್ಟು ಯೋಗ್ಯರಾಗಬೇಕು. ಆಮೇನ್. ಅರ್ಥ ಆಗ್ತಿದ್ಯಾ? ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನನ ಬರೆದ ಶುಭ ಸಂದೇಶ 15ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳ್ತಾರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಸಿದರೆ ನೀವು ಈ ಲೋಕದಲ್ಲಿ ಏನ್ ಬೇಕಾದ್ರೂ ಕೇಳ್ಬೋದು ಅಂತ ಹೇಳ್ತಾರ, ಅಥವಾ ಏನ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕೇಳ್ಬೋದು ಹೇಳ್ತಾರ? ಆ ರೀತಿ ಹೇಳ್ತಾರ? ಈ ಲೋಕದಲ್ಲಿ ಮಾತ್ರ ಅಂತ ಹೇಳಿದಾರ, ಅಥವಾ ಎಲ್ಲಿ ಬೇಕಾದ್ರು? ಅಲ್ವಾ? ಪ್ರೈಸ್ ದಿ ಲಾರ್ಡ್. ಎಲ್ಲಿ ಬೇಕಾದ್ರೂ. ಹೌದು. ಈಗ ನಾವು ಮರಣ ಹೊಂದುತ್ತೀವಿ, ಈ ಶರೀರ ಹೋಗುತ್ತೆ. ಈ ಶರೀರ ಹೋದ ಮೇಲೆ ನ್ಯಾಯ ತೀರ್ಪಿನ ದಿನ ನಾವು ದೇವರನ್ನ ಎದುರುಗೊಂಡಾಗ ನಮ್ಮಲ್ಲಿ ಪ್ರಭುವಿನ ವಾಕ್ಯ ಇದ್ದರೆ ನಾವೇನು ಕೇಳೋದೇ ಬೇಕಾಗಿಲ್ಲ. ಅವರೇ ನೇರವಾಗಿ ಏನು ಹೇಳ್ತಾರೆ? ಇವನಲ್ಲಿ ಏನಿದೆ? ನನ್ನ ವಾಕ್ಯಗಳಿದೆ. ನಾನು ಮಾಡಿದ ವಾಗ್ದಾನ ನೆರವೇರಿಸ್ತೀನಿ. 1 ಕೊರಿಂಥಿ 10ನೇ ಅಧ್ಯಾಯದಲ್ಲಿ ಸಂತ ಪೌಲರು ಬರೀತಾರೆ, 1 ಕೊರಿಂಥಿ 10ನೇ ಅಧ್ಯಾಯದಲ್ಲಿ ಬರೀತಾರೆ, ದೇವರು ಕೊಟ್ಟ ಮಾತನ್ನ ಎಂದಿಗೂ ಮೀರುವುದಿಲ್ಲ. ಆಮೆನ್. ಅವರು ಕೊಟ್ಟ ಮಾತನ್ನ ಎಂದಿಗೂ ಮೀರೋದಿಲ್ಲ. ಅವ್ರು ಏನ್ ಮಾಡ್ತಾರೆ? ನೆರವೇರಿಸ್ತಾರೆ. ಓಕೆ. ನೋಡಿ, ನಿಮಗೆ ತಿನ್ನೋದಕ್ಕೆ ಸಮಸ್ಯೆ ಇಲ್ಲ, ಕುಡಿಯೋದಕ್ಕೆ ಸಮಸ್ಯೆ ಇಲ್ಲ, ಎಂಜಾಯ್ ಮಾಡಲಿಕ್ಕೆ ಸಮಸ್ಯೆ ಇಲ್ಲ, ಯುವಕರು ದಾರಿ ತಪ್ಪಿ ಹೋಗ್ಲಿಕ್ಕೂ ಸಮಸ್ಯೆ ಇಲ್ಲ, ಯಾವುದೇ ಪ್ರಾಬ್ಲಮ್ಸ್ ಇಲ್ಲ, ಏನೂ ಇಲ್ಲ. ಯುವಕರು ಯುವತಿಯರು ಎಲ್ಲ ಒಟ್ಟಾಗಿ ಕುಳಿತುಕೊಂಡು ಏನು ಮಾಡೋದು? ಮದ್ಯಪಾನ ಮಾಡ್ತಾರೆ, ಧೂಮಪಾನ ಮಾಡ್ತಾರೆ, ಯಾವುದೇ ಸಮಸ್ಯೆ ಇರೋದಿಲ್ಲ. ಅದೇ ನೀವು ಯುವಕರನ್ನು ತಗೊಂಡು ಬಂದು ಮಹಿಮೆಯ ಶರೀರ ಪಡ್ಕೊಳ್ಳೋದಕ್ಕೋಸ್ಕರ ನೀನು ಪ್ರಯಾಸ ಪಡು ಅಂತೇಳಿ ನೋಡೋಣ, ಸಾಧ್ಯನೇ ಇಲ್ಲ ಬ್ರದರ್. ಅದು ಬರೋದಿಲ್ಲ. ಅವರು ಏನಕ್ಕೆ ಬರೋದಿಲ್ಲ ಅಂದರೆ ಅದಕ್ಕೊಂದು ಕಾರಣ ಇದೆ. ಮತ್ತಾಯನು ಬರೆದ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಸುಳ್ಳು ಪ್ರವಾದಿಗಳ ಬಗ್ಗೆ ಎಚ್ಚರಿಕೆಯಿಂದಿರಿ.
ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ಹೇಳ್ಬಿಟ್ರು. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಈ ಮಹಿಮೆಯ ಶರೀರವನ್ನು ಪಡ್ಕೊಂಡ ವ್ಯಕ್ತಿ ಪರಲೋಕದ ಪ್ರಜೆ ಆಗ್ತಾನೆ. ಪರಲೋಕದ ಪ್ರಜೆಯಾಗಿ ಅವನು ಮಾರ್ಪಟ್ಬಿಟ್ಟ ಅಂತ ಹೇಳಿದ್ರೆ ಅವನ ಸೈತಾನ ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸೈತಾನ ಏನು ಮಾಡ್ತಾನೆ, ಈ ಪರಲೋಕದ ಪ್ರಜೆ ಆಗಬಾರ್ದು ಅಂದರೆ ಏನು, ಈ ಮಹಿಮೆಯ ಶರೀರ ಪಡ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತನ್ನ ಸೇವಕರನ್ನ ಪ್ರವಾದಿಗಳಾಗಿ ಏನು ಬೇಕಾದ್ರೂ ಆಗ್ಬೋದು, ಪ್ರವಾದಿಗಳಾಗಿ ಅಥವಾ ಯಾಜಕರಾಗಿ ಅಥವಾ ಕನ್ಯಾಸ್ತ್ರೀಗಳಾಗಿ ಅಥವಾ ಬೋಧಕರಾಗಿ ಅಥವಾ ವಿಶ್ವಾಸಿಗಳಾಗಿ ಅಥವಾ ನಿಮ್ಮ ಸ್ನೇಹಿತರಾಗಿ ನಿಮ್ಮ ಬಳಿಗೆ ಕಳಿಸ್ತಾನೆ. ಆಗ ಅವ್ರು ಬರ್ತಾರೆ. ಅವ್ರು ಬಂದು ಏನೋ ಒಂದು ಸುಳ್ಳು ಪ್ರವಾದನೆ ಕೊಡ್ತಾರೆ. ಏನಂತ ಕೊಡ್ತಾರೆ, ಪರಲೋಕಕ್ಕೆ ಕಿಟಕಿ ಇದೆ, ಬಾಗಿಲಿದೆ, ಕಿಟಕಿನೂ ಇದೆ, ಬಾಗಿಲು ಇದೆ, ಏಣಿನೂ ಇದೆ. ನಾನು ಕಣ್ಣಾರೆ ನೋಡಿದ್ದೀನಿ. ಪ್ರೈಸ್ ದಿ ಲಾರ್ಡ್. ಏದೇನ್ ತೋಟದಲ್ಲಿ ಅವಳನ್ನು ಅವನು ಮೋಸಗೊಳಿಸಿದಂಗೆ ನೀನು ಈ ಹಣ್ಣನ್ನು ತಿಂದರೆ ದೇವರಾಗ್ಬಿಡ್ತೀಯ. ನೀನು ದೇವರಾಗ್ಬಿಡ್ತೀಯ. ಈಗ ಇಲ್ಲಿ ಇವನೇನು ಮಾಡ್ತಾನಂತ ಹೇಳಿದ್ರೆ, ಇಲ್ಲಿ ಇವನು ಯಾವ ರೀತಿ ಸೈತಾನ ಏನು ಮಾಡ್ತಾನೆ, ತನ್ನ ಸೇವಕರನ್ನು ಅಥವಾ ಪ್ರವಾದಿಗಳನ್ನು ಅಥವಾ ಬೋಧಕರನ್ನು ಅಥವಾ ಯಾಜಕರನ್ನು ಕಳಿಸ್ಕೊಡ್ತಾನೆ, ಕನ್ಯಾಸ್ತ್ರೀಗಳನ್ನು ರೂಪದಲ್ಲಿ ಕಳಿಸ್ಕೊಡ್ತಾನೆ. ಅವನು ಯಾವ ರೂಪದಲ್ಲಿ ಬೇಕಾದರೂ ಬರ್ಬೋದು. ನಮ್ಮ ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೀವಿ, ಅವನು ತಾನೇ ದೇವರು, ನಾನೇ ಸರ್ವೇಶ್ವರ ಸ್ವಾಮಿ ಅಂದ್ಕೊಂಡು ಬರ್ತಾನೆ, ಅಥವಾ ನಾನೇ ಯೇಸು ಅಂದ್ಕೊಂಡು ಕೂಡ ಬರ್ತಾನೆ. ಅವನು ಐ ಆಮ್ ಜೀಸಸ್, ನಾನೇ ಯೇಸು ಅಂದ್ಕೊಂಡು ಕೂಡ ಬರ್ತಾನೆ. ಆದರೆ ಒಂದು ಶರೀರ, ಒಂದು ರೂಪದಲ್ಲಿ ಅವನು ಬರೋದಿಲ್ಲ. ಅದು ಯಾವುದು ಅಂತ ಹೇಳಿದ್ರೆ ಅದೇ ಪರಿಶುದ್ಧಾತ್ಮರು. ಆಮೇಲೆ ಯಾಕೆ ಅಂತ ಹೇಳಿದ್ರೆ ಪರಿಶುದ್ಧಾತ್ಮರು ದಹಿಸುವ ಅಗ್ನಿಯಾಗಿದ್ದಾರೆ. ಅವ್ರು ಏನು ಮಾಡ್ತಾರೆ, ಸೈತಾನನನ್ನು, ಅವನ ಸ್ವಭಾವಗಳನ್ನು, ಅವನ ಯೋಜನೆಗಳನ್ನು ಸುಟ್ಟು ಹಾಕ್ತಾರೆ. ಅರ್ಥ ಆಗ್ತಿದೆಯಾ? ಅದಕ್ಕೋಸ್ಕರ ಈ ಪ್ರವಾದಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲು ಅವರು ನಿಮ್ಮನ್ನ ದಾರಿ ತಪ್ಪಿಸ್ತಾರೆ. ದಾರಿ ತಪ್ಪಿಸ್ತಾರೆ. ನಿಮ್ಮ ಪರಲೋಕದ ಮಾರ್ಗದಿಂದ ನಿಮ್ಮನ್ನ ಬೇರ್ಪಡಿಸ್ಬಿಡ್ತಾರೆ. ನಿಮಗೆ ಡೌಟ್ ಬಂದ್ಬಿಡ್ಬೇಕು, ಆ ರೀತಿ ಅವರು ನಿಮ್ಮ ತಲೆಗೆ ಹುಳ ಬಿಟ್ಬಿಡ್ತಾರೆ. ಆಗಿದೆಯಾ ಯಾವತ್ತಾದ್ರೂ ಆ ಥರ? ಆಗಿದೆ ಅಲ್ಲ? ಓಕೆ, ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸೈತಾನನ ಸೇವಕರಾದ ಪ್ರವಾದಿಗಳ ರೂಪದಲ್ಲಿ ಬಂದಂಥವ್ರು ಏನು ಮಾಡ್ತಾರೆ, ನಮ್ಮನ್ನ ದಾರಿ ತಪ್ಪಿಸ್ತಾರೆ, ನಮ್ಮ ಪ್ರಾರ್ಥನಾ ಜೀವನವನ್ನೇ ಬದಲಾಯಿಸ್ತಾರೆ. ಪ್ರಾರ್ಥನಾ ಜೀವನವನ್ನೇ ಬದಲಾಯಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನಾ ಜೀವನ ಬದಲಾಯಿಸಿದ ಕಾರಣ ಇವತ್ತು ಏನಾಯ್ತು, ಸಂತರುಗಳೆಲ್ಲ ದೇವರಾಗೋದ್ರು ಅಲ್ವಾ? ನಿಜನಾ? ಸಂತರುಗಳೆಲ್ಲ ದೇವರಾಗೋದ್ರು. ಈಗ ಏನಾಯ್ತು, ಈಗ ಮಾತೆ ಮರಿಯಮ್ಮನವರೇ ದೇವರಾಗೋದ್ರು. ಈಗ ಎಲ್ಲರಿಗೂ ಮಾತೆ ಮರಿಯಮ್ಮನವರು ದೇವರಾಗೋದ್ರು. ಪ್ರೈಸ್ ದಿ ಲಾರ್ಡ್. ಆದರೆ ಒಂದು ಸತ್ಯ ತಿಳ್ಕೊಳ್ಳಿ, ದೇವರು ಸೃಷ್ಟಿ ಮಾಡಿದ್ದು ಯಾವುದು ದೇವರಲ್ಲ. ದೇವರು ಸೃಷ್ಟಿ ಮಾಡಿದ್ದು ಯಾವುದು ದೇವರಲ್ಲ. ಈಗ ಮಾತೆ ಮರಿಯಮ್ಮನವರು ಸೃಷ್ಟಿ ಆಗಿದ್ದು ತಾನೆ, ಹೌದಾ? ಈಗ ಮಾತೆ ಮರಿಯವರಿಗೆ ತಾಯಿ ಇದ್ದಾರೆ, ತಂದೆ ಇದ್ದಾರೆ, ಕರೆಕ್ಟಾ? ಸುಮಾರು 20 ವರ್ಷಗಳಾದ ಮೇಲೆ ಅವರು ಹುಟ್ಟಿದವರು. ಆದರೆ ಪರಿಶುದ್ಧತೆಯ ಜೀವನ ಜೀವಿಸಿದ್ರು, ಪ್ರಾಮಾಣಿಕತೆಯ ಜೀವನ ಜೀವಿಸಿದ್ರು. ಅದರಲ್ಲೇನು ಎರಡು ಮಾತಿಲ್ಲ. ಪರಿಶುದ್ಧತೆಗೆ ಇನ್ನೊಂದು ರೂಪ ಅಂತ ಹೇಳಿದ್ರೆ ಅದು ಮಾತೆ ಮರಿಯಮ್ಮನವರು. ಪ್ರಾಮಾಣಿಕತೆಗೆ ಇನ್ನೊಂದು ರೂಪ
ಇನ್ನೊಂದು ಘನತೆ ಅಂತ ಹೇಳಿದ್ರೆ ಮಾತೆ ಮರಿಯಮ್ಮನವರು ದೇವರ ವಾಕ್ಯವನ್ನು ಆಲಿಸಿ ಧ್ಯಾನಿಸಿ ಅದರಂತೆ ಜೀವಿಸಿದವರು ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಮಾತೆ ಮರಿಯಮ್ಮನವರು. ಈಗ ನಾವೇನು ಮಾಡ್ದೋ ದೇವರಾಗಿ ಇಟ್ಕೊಂಡು ಅನೇಕ ದೇವಾಲಯಗಳಲ್ಲಿ ಈಗ ದೇವರು ಉಂಟು ಮಾಡಿದ ವ್ಯಕ್ತಿಗಳೇ ದೇವರಾಗಿ ಮಾರ್ಪಟ್ರು. ಇದು ಯಾರ ಆಲೋಚನೆ? ಇದು ಯಾರ ಆಲೋಚನೆ? ಸೈತಾನನ ಆಲೋಚನೆ. ಕರೆಕ್ಟಾ? ಕರೆಕ್ಟ್. ಅವನ ಉದ್ದೇಶ ಏನು ಗೊತ್ತಾ? ಅವನ ಉದ್ದೇಶ ಏನು ಗೊತ್ತಾ? ನಿಮ್ಮನ್ನ ಹೇಗಾದ್ರೂ ಮಾಡಿ ಯಾವ ರೀತಿ ಸುಳ್ಳು ಬೇಕಾದ್ರೂ ಹೇಳಿ ಈ ಮಹಿಮೆಯ ಶರೀರವನ್ನ ಪಡ್ಕೊಳ್ಳಕ್ಕೆ ಬಿಡಬಾರ್ದು. ಮಹಿಮೆಯ ಶರೀರ ಪಡ್ಕೊಳ್ಬಾರ್ದು. ಪಡ್ಕೊಂಡ್ರೆ ನೀವು ಪರಲೋಕ ಪ್ರಜೆ ಆಗ್ಬಿಡ್ತೀರಾ. ಆಮೇನ್. ನೋಡಿ, ಆ ಪಡ್ಕೊಬೇಕು ಅಂತ ಮಹಿಮೆಯ ಶರೀರ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಪರಿಶುದ್ಧರಾಗಿರ್ಬೇಕು. ಆ ಪರಿಶುದ್ಧರಾಗಬೇಕು ಅಂತ ಹೇಳಿದ್ರೆ ಹೇಗೆ ಪರಿಶುದ್ಧರಾಗೋದು ಅಂತ ಹೇಳಿದ್ರೆ ಅದಕ್ಕೆ ದೇವರ ಜೀವವುಳ್ಳ ವಾಕ್ಯಗಳಿಂದ ಮಾತ್ರ ಪರಿಶುದ್ಧರಾಗೋದು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಪರಿಶುದ್ಧರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇವರೇನು ಮಾಡ್ತಾರೆ? ಸಾಧ್ಯನೇ ಇಲ್ಲ. ಆದರೆ ಇವರೇನು ಮಾಡ್ತಾರೆ? ಈಗ ದಾರಿ ತಪ್ಪಿಸಿ ಹಾಕಿದ್ರು. ದೇವರ ವಾಕ್ಯಗಳಿಂದಲೇ ನಮ್ಮನ್ನು ಬೇರ್ಪಡಿಸಿದ್ರು. ಈಗ ಜಾನ್ ಸ್ಟೀವನ್ ಸ್ವಲ್ಪ ಯೋಚನೆ ಮಾಡಿ, ಎಷ್ಟು ವಯಸ್ಸೀಗ ನಿಮಗೆ? ವಯಸ್ಸೆಷ್ಟು? 23. ಓಕೆ, ನಾವು ಪ್ರಾರ್ಥನೆ ಎಷ್ಟು ವರ್ಷದಿಂದ ನಾವು ಜೊತೆಲಿದ್ದೀವಿ? ಒಂದು 3 ವರ್ಷ ಅಲ್ವಾ? ಕರೆಕ್ಟಾ? ಒಂದು ವರ್ಷಕ್ಕೆ 365 ಡೇಸ್. ಒಂದು ದಿನಕ್ಕೆ ಒಂದು ವಾಕ್ಯ ಅಂತ ಹೇಳಿದ್ರೆ 365 ವಾಕ್ಯಗಳು ನಿಮ್ಮ ಬಾಯಲ್ಲಿ ಇರಬೇಕಾಗಿತ್ತು. 3 ವರ್ಷ ಅಂದರೆ ಎಷ್ಟು? 365 ಇಂಟು 3 ಅಂತ ಹೇಳಿದ್ರೆ ಎಷ್ಟಾಗುತ್ತೆ? ಲೆಕ್ಕ ಹಾಕಿ. ಎಷ್ಟಾಯಿತು? 9,000 ಲೆಕ್ಕ ಹಾಕಿದ್ರೆ ಯಾರಾದ್ರು? 365 ಇಂಟು 3 1095. ಇಷ್ಟು ವಾಕ್ಯಗಳು ನಿಮ್ಮಲ್ಲಿ ನಿಮ್ಮ ಶರೀರದಲ್ಲಿ ಇತ್ತು ಅಂತ ಹೇಳಿದ್ರೆ ಎಷ್ಟು ಪರಿಶುದ್ಧತೆಯ ಜೀವನ ಇರ್ಬೋದು? ಯೋಚನೆ ಮಾಡಿ, ಎಷ್ಟು ಪರಿಶುದ್ಧತೆಯ ಜೀವನ ಇರ್ಬೋದು. ಮಹಿಮೆಯ ಶರೀರವನ್ನು ನಾವು ಪಡ್ಕೊಳ್ಬೋದು. ಮಹಿಮೆಯ ಶರೀರ ಮಾತೆ ಮರಿಯಮ್ಮನವರಿಗೆ ದೇವರು ಕೊಟ್ಟದ್ದು ಒಂದೇ ಒಂದು ವಾಕ್ಯ. ನೀನು ಒಂದೇ ಒಂದು ವಾಕ್ಯ ಕೊಟ್ಟದ್ದು ದೇವರು. ಲೂಕನು ಬರೆದ ಶುಭ ಸಂದೇಶದಲ್ಲಿ ನಾವು ಓದ್ತೀವಿ, ಒಂದೇ ಮಾತು, ದೇವರ ಪುತ್ರ ನಿನ್ನ ಗರ್ಭದ ಮುಖಾಂತರ ಈ ಲೋಕ ಪ್ರವೇಶ ಮಾಡ್ತಾರೆ. ಇದೋ ನಾನು ದೇವರ ದಾಸಿ, ನೀವು ನುಡಿದಂತೆ ನನಗಾಗಲಿ. ಅದಾದ ಮೇಲೆ ಕರ್ಕೊಂಡೋಗಿ ಮಾತೆ ಮರಿಯಮ್ಮನವರ ಕರ್ಕೊಂಡೋಗಿ ರಾಜ ಮನೆಯಲ್ಲಿ ಇಟ್ರ? ಇಲ್ಲ. ಪಡಬಾರ್ದು ಕಷ್ಟ ಎಲ್ಲ ಪಟ್ರು. ಹೌದಾ? ಪ್ರೈಸ್ ದಿ ಲಾರ್ಡ್. ನೋಡಿ, ಸ್ವಲ್ಪ ಯೋಚನೆ ಮಾಡಿ. 1,000 ದೇವರ ಜೀವವುಳ್ಳ ವಾಕ್ಯಗಳು ನಮ್ಮ ನಾಲಿಗೆಯಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಎಷ್ಟು ಶಕ್ತಿ ಉಳ್ಳವರಾಗಿರ್ಬೋದು ಯೋಚನೆ ಮಾಡಿ. ಆಮೇನ್. ನೀವು ಏನ್ ನುಡಿತೀರೋ ಅದು ನಡೆಯುತ್ತೆ. ಯಾಕಂದ್ರೆ ನಿಮ್ಮ ನಾಲಿಗೆ ಪರಲೋಕದ ಶಕ್ತಿಯಿಂದ ತುಂಬಲ್ಪಟ್ಟಿರುತ್ತೆ. ಆಮೇನ್. ನೀವೇನು ಹೇಳಿದ್ರು ನಡೆಯುತ್ತಾಗ. ಹಾಗಾಗಿ ಈ 1,000 ವಾಕ್ಯಗಳು, ನೀವು ಪಡ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಸೈತಾನನ ಸೇವಕರಾದ ಪ್ರವಾದಿಗಳು ಏನು ಮಾಡಿದ್ರು? ಪರಲೋಕಕ್ಕೆ ಕಿಟಕಿ ಇದೆ, ಬಾಗಿಲಿದೆ, ಅಲ್ಲಿ ಒಬ್ರು ಕಾಯ್ತಾ ಇದ್ದಾರೆ. ನೀವು ಏನೇ ಪಾಪ ಮಾಡ್ಕೊಂಡು ಬನ್ನಿ, ಕಿಟಕಿಯಿಂದ ನಿಮ್ಮನ್ನು ಒಳಗಡೆ ತಳ್ಳುತ್ತಾರೆ. ಹೇಳಿದ್ದಾರೆ ಸಾಮಾನ್ಯ ವ್ಯಕ್ತಿನ ಸಾಮಾನ್ಯ ವ್ಯಕ್ತಿನ ಹೇಳಿದ್ದು ಇಲ್ಲ. ನಾನು ದೇವರ ಸೇವಕ ಅಂತ ಹೇಳ್ಕೊಂಡವರು ಅಲ್ವಾ? ಆತನಿಗೆ ಎಲ್ಲಿಂದ ಬಂತು ಈ ಜ್ಞಾನ? ಆತನಿಗೆ ಬಂತು. ಎಲ್ಲಿಂದ ಬಂತು ಈ ಅವಿವೇಕ? ಎಲ್ಲಿಂದ ಬಂತು? ಇಲ್ಲಿಂದ ಬಂತು. ಯಾರು? ಇಲ್ಲಿಂದ ಬಂತು, ಸೈತಾನನಿಂದ ಬಂತು.
ಹಾಗಾಗಿ ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಅಲ್ಲಿ ಯೋಹನ ಬರೀತಾರೆ, ಅವರ ಮುಖಾಂತರ ಪವಿತ್ರಾತ್ಮರು ಬರೆಸ್ತಾರೆ, ಪ್ರಭು ಯೇಸು ಕ್ರಿಸ್ತರು ಬರೆಸ್ತಾರೆ, ಅಶುದ್ಧವಾದುದು ಯಾವುದು ದೇವರ ರಾಜ್ಯ ಸೇರೋದಿಲ್ಲ. ಈ ಶರೀರ ಇಟ್ಕೊಂಡು ಏನು ಮಾಡೋದು? ಈ ಶರೀರದಲ್ಲಿ ಏನು ಪ್ರಯೋಜನ ಇಲ್ಲ. ಈ ಶರೀರ ಸುಮ್ಮನೆ ವೇಸ್ಟ್ ಇದೆ. ನಾವು ಅಂದ್ಕೊಳ್ತೀವಿ, ಅಯ್ಯೋ ನಾವು ಮರಣ ಒಂದು ಸತ್ತೋಗ್ತೀವಿ, ಅಯ್ಯೋ ನಾವು ಸತ್ತೋಗ್ತೀವಿ ಅಂತ ನಾವು ಬಹಳ ಯೋಚನೆ ಮಾಡ್ತೀವಿ. ನಮಗೇನೋ ಸ್ವಲ್ಪ ಕಾಯಿಲೆ ಬಂತಂದರೆ ಅಯ್ಯೋ ನಾವು ಸತ್ತೋಗ್ತೀವಿ. ನಾವು ಹೇಳ್ದಂಗೆ ಆಗುತ್ತೆ. ನೀನೇನು ನುಡಿತೀಯೋ ಅದು ಹಾಗೆ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಆ ಶಕ್ತಿ ಎಲ್ಲಿಂದ ಯಾರು ಕೊಡ್ತಾರದು? ಎದುರಿಸ್ತಾರದು ಯಾರು? ಸೈತಾನ ಅಲ್ವಾ? ಸೈತಾನ. ನೀವೇನು ನುಡಿಬೇಕು? ಏನಂತ ನುಡಿಬೇಕು? ಈ ಲೋಕದಲ್ಲಿರೋ ದುರಾತ್ಮಕ್ಕಿಂತ ನನ್ನಲ್ಲಿರುವ ದೇವರಾತ್ಮ ಶ್ರೇಷ್ಠವಾದುದು. ಆ ಆತ್ಮ, ಪರಿಶುದ್ಧಾತ್ಮರು ನೋಡಿ, 2 ತಿಮೋತಿ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ದೇವರು ನಮಗೆ ಪ್ರದಾನ ಮಾಡಿರೋ ದೇವದೂತರು, ಇದು ಪವಿತ್ರಾತ್ಮರು ನಮ್ಮನ್ನು ಹೇಡಿಗಳನ್ನಾಗಿ ಮಾಡೋದಿಲ್ಲ. ಹೇಡಿ ಅಂದರೆ ಏನು? ಭಯ ಪಟ್ಕೊಂಡು ಕೂತ್ಕೊಳ್ಳೋದು ಅಲ್ವಾ? ನಿಜನಾ? ಹೇಡಿ ಅಂದ್ರೆ ಏನು? ಭಯ ಪಟ್ಕೊಂಡು ಕೂತ್ಕೊಳ್ಳೋದು. ಆದರೆ ನನ್ನಲ್ಲಿರುವ ಪರಿಶುದ್ಧಾತ್ಮರು ನನ್ನನ್ನು ಹೇಡಿಯನ್ನಾಗಿ ಮಾಡೋದಿಲ್ಲ, ಬದಲಾಗಿ ನನ್ನನ್ನು ಆಧ್ಯಾತ್ಮಿಕವಾಗಿ, ನನ್ನನ್ನು ಸತ್ಯತೆಗಳ ಮುಖಾಂತರ ನನ್ನನ್ನು ಇನ್ನೂ ಹೆಚ್ಚು ಬಲಪಡಿಸ್ತಾರೆ. ಆಮೇನ್. ಯಾಕೋಬ ಬರೀತಾರೆ ಏನಂತ ಬರೀತಾರೆ? ದೇವರ ಸಮೀಪಕ್ಕೆ ಬನ್ನಿ, ಸೈತಾನನ್ನ ಎದುರಿಸಿ ನಿಲ್ಲಿ. ನೋಡಿ, ಪವರ್ ಇದೆ ಅಂತ ಗೊತ್ತಾಯ್ತು ಅವ್ರಿಗೆ. ಅರ್ಥ ಆಗ್ತಾ ಇದೆ ನಿಮಗೆ? ಪವರ್ ಇದೆ ಅಂತ ಗೊತ್ತಾಯ್ತು. ಸೈತಾನ ಎದುರಿಸಿ ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ಎದುರಿಸಿ ನಿಲ್ಲಿ. 2 ಕೊರಿಂಥಿ 7ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. 7ನೇ ಅಧ್ಯಾಯ 10ನೇ ವಾಕ್ಯ ಅಂತ ನಾನು ಅನ್ಕೊಳ್ತೀನಿ. 7:10. ಕೆಲವು ವೇದನೆಗಳು, ಕೆಲವು ಶೋಧನೆಗಳು ನಮ್ಮನ್ನ ಬಲಪಡಿಸ್ಲಿಕ್ಕೆ ಬರೋದು. ನಮ್ಮನ್ನ ಬಲಪಡಿಸ್ಲಿಕ್ಕೆ. 2 ಕೊರಿಂಥಿ 7:10 ಓದಿ. ದೇವರ ಹೃದಯ ಪರಿವರ್ತನೆಗೆ ಕಾರಣವಾಗುತ್ತದೆ. ನೋಡಿ, ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ದೇವರ ಚಿತ್ತಾನುಸಾರ ಬಂದದ ದುಃಖವು ಹೃದಯ ಪರಿವರ್ತನೆಗೆ ಕಾರಣವಾಗುತ್ತದೆ, ನಂತರ ಜೀವೋದ್ಧಾರಕ್ಕೆ ಎಡೆ ಮಾಡಿಕೊಡುತ್ತದೆ. ಜೀವೋದ್ಧಾರ ಅಂದ್ರೇನು? ಮಹಿಮೆಯ ಶರೀರಕ್ಕೆ. ನಾವು ಅಂದ್ಕೊಳ್ತೀವಿ, ಅಯ್ಯೋ ನಾನು ಸತ್ತೋಗ್ತೀನಿ. ಯಾಕೆ ಆ ಥರ ಅಂದ್ಕೊಳ್ಬೇಕು? ಸಾಯೋದು ಒಂದಲ್ಲ ಒಂದಿನ ನಾವು ಸಾಯಲೇಬೇಕು. ಬಟ್ ಸಾಯೋದಕ್ಕಿಂತ ಮುಂಚಿತವಾಗಿ ಮಹಿಮೆಯ ಶರೀರವನ್ನು ನಾವು ಹೊಂದ್ಕೊಳ್ಬೇಕು. ಆ ಮಟ್ಟಿಗೆ ನಾವು ಬಲವಾಗಿ ಇರಬೇಕು. ಆಮೇನ್. ನೋಡಿ, ಅಬ್ರಾಮ ಸತ್ರು, ಈಸಾಕ ಸತ್ರು, ಯಾಕೋಬ ಸತ್ರು, ಮೋಶೆ ಸತ್ರು, ದಾವೀದ ಸತ್ರು, ಮಾತೆ ಮರಿಯಂ, ಎಲ್ಲರೂ ಎಲ್ಲ ಸಂತರುಗಳು ಸತ್ರು. ಹೌದಾ? ದೇವರೊಂದಿಗೆ ಇದ್ದವರೇ ಸತ್ತೋದ್ರು. ನಾವಿನ್ನೂ ದೇವರೊಂದಿಗೆ ಒಳಗಡೆ ಹೋಗ್ಲೇ ಇಲ್ಲ. ನಾವು ಸಾಯಲ್ವಾ? ಸಾಯ್ತೀವಿ. ಆದ್ರೆ ಪರಲೋಕಕ್ಕೆ ಸಾಯಬಾರ್ದು, ಭೂಲೋಕಕ್ಕೆ ಸಾಯೋಣ. ಪರಲೋಕಕ್ಕೆ ಸಾಯಬಾರ್ದು. ಪರಲೋಕಕ್ಕೆ ನಾವು ಜೀವಂತವಾಗಿ ಇರಬೇಕು. ಆಮೇಲೆ ಅರ್ಥ ಆಗ್ತಿದ್ಯಾ? ಒಬ್ಬ ವ್ಯಕ್ತಿಗೆ 2 ರೂಪ, ಅಂದ್ರೆ 2 ಶರೀರ ಉಂಟು. ಒಂದು ಲೋಕದ ಶರೀರ, ಇನ್ನೊಂದು ಪರಲೋಕದ ಶರೀರ. ಪರಲೋಕದ ಶರೀರ ಆಧ್ಯಾತ್ಮಿಕ ಶರೀರ. ಅದು ದೇವರಿಂದ ಮಾತ್ರ ಕೊಡಲಿಕ್ಕೆ ಸಾಧ್ಯ. ನೋಡಿ, ಇಲ್ಲಿ ಯೂದನ ಪತ್ರದಲ್ಲಿ ನಾವು ಓದ್ತೀವಿ. ಯೂದನ ಪತ್ರಕ್ಕೆ ಹೋಗೋಣ. ಯೂದನ ಪತ್ರದಲ್ಲಿ 1ನೇ ಅಧ್ಯಾಯ ವಾಕ್ಯ 14. ಈಗೋ ಸರ್ವೇಶ್ವರ ತಮ್ಮ ಅಸಂಖ್ಯ ಪರಿಶುದ್ಧ ದೂತರ ಸಮೇತ ಆಗಮಿಸುವರು. ಓದಿ ಆ ವಾಕ್ಯ.
ಇಗೋ ಸರ್ವೇಶ್ವರ. ಬರುಬರು. ಹಾ, ಓದಿ. 1:14. ಹಾ, ಇಗೋ ಸರ್ವೇಶ್ವರ. ಇವರ ವಿಷಯವಾಗಿ ಆದಾಮನ 7ನೆಯ ತಲೆಮಾರಿನ ಅನೋಕನು, ಇಗೋ ಸರ್ವೇಶ್ವರ ತಮ್ಮ ಅಸಂಖ್ಯಾತ ಪರಿಶುದ್ಧ ದೂತರ ಸಮೇತ ಆಗಮಿಸುವರು, ಎಲ್ಲರಿಗೂ ನ್ಯಾಯ ತೀರ್ಪು ಕೊಡುವರು. ಇದು ಹೇಳಿದ್ಯಾರು? ಹೇಳಿದ್ಯಾರು? ಅಲ್ಲಿ ವಾಕ್ಯ ಇದೆ ನೋಡಿ. ಆದಾಮನ 7ನೇ ತಲೆಮಾರಿನ ಅನೋಕ ಹೇಳ್ತಾರೆ. ಆದಿಕಾಂಡದಲ್ಲಿದ್ದಂಥ ಅನೋಕನಿಗೆ ಹೇಗೆ ಗೊತ್ತಾಯಿತು ಪ್ರಭು ಯೇಸು ಕ್ರಿಸ್ತರು ಅಸಂಖ್ಯಾತ ದೇವದೂತರೊಂದಿಗೆ ಬರ್ತಾರೆ ಅಂತ? ಹೇಗೆ ಗೊತ್ತಾಯ್ತು? ಪವಿತ್ರಾತ್ಮರು ತಿಳಿಸ್ಕೊಟ್ರು. ಪ್ರೈಸ್ ದಿ ಲಾರ್ಡ್. ಯಾಕಂತ ಹೇಳಿದ್ರೆ ಪವಿತ್ರಾತ್ಮ ನೋಡಿ, ಅನೋಕ ವಾಕ್ಯ ಏನ್ ಹೇಳ್ತದೆ? ಅನೋಕ ದೇವರೊಂದಿಗೆ ಅನ್ಯೋನ್ಯವಾಗಿ ಇದ್ರು. ನ್ಯಾಯ ತೀರ್ಪಿನ ಬಗ್ಗೆ ಅನೋಕ ಏನ್ ಮಾಡ್ತಾರೆ? ಪ್ರವಾದನೆ ಕೊಡ್ತಾರೆ. ಅನೋಕ ಏನ್ ಮಾಡಿದ್ರು? ಆ ದಿನನೇ ಬೋಧಿಸಿದ್ರು. ದೇವರು ಬರ್ತಾರೆ, ಪರಿಶುದ್ಧ ದೂತರೊಂದಿಗೆ ಬರ್ತಾರೆ. ಯಾರು ಈ ಪರಿಶುದ್ಧ ದೂತರು? ಅವ್ರು ಬಂದಾಗ ನಮ್ಮನ್ನು ಹೇಗೆ ಕರ್ಕೊಂಡು ಹೋಗ್ತಾರೆ? ನಾವು ಪರಿಶುದ್ಧರಾಗಿದ್ದು ಅಂತ ಹೇಳಿದ್ರೆ ಮಹಿಮೆಯ ಶರೀರವನ್ನು ನೀಡಿ ನಮ್ಮನ್ನ ಏನ್ ಮಾಡ್ತಾರೆ? ಯಾರ್ಯಾರು ಎದುರು ನೋಡ್ತಾರೋ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಶರೀರ ಬೇಕಲ್ವಾ? ಹೌದಾ? ಅದೇ ಮಹಿಮೆಯ ಶರೀರ, ಅದೇ ಪರಲೋಕದ ಶರೀರ. ಪ್ರತಿದಿನ ನಾವು ಕುತ್ಕೊಳ್ಬೇಕು, ಯೋಚನೆ ಮಾಡಬೇಕು, ನಾನು ಪರಿಶುದ್ಧವಾಗಿದ್ದೀನ? ಅಯ್ಯೋ, ಇವತ್ತು ಏನು ಮಾಡೋದು? ಮಧ್ಯಾಹ್ನ ಏನು ಮಾಡೋದು? ರಾತ್ರಿಗೆ ಏನು ಮಾಡೋದು? ನಾಳೆ ಬೆಳಗ್ಗೆ ಏನು ಮಾಡೋದು? ಭಾನುವಾರಕ್ಕೆ ಏನು ಮಾಡೋದು? ದೇವರು ಮನಸ್ಸು ಮಾಡಿದ್ರೆ ಇಲ್ಲದೆ ಇರುವುದನ್ನು ನಮಗಾಗಿ ಉಂಟು ಮಾಡಿ ನಮಗೆ ಬಂದು ತಲುಪುವಂತೆ ಮಾಡ್ತಾರೆ. ಆಮೇನ್. ಇಲ್ಲದೇ ಇರುವ ನಮ್ಮ ಅವಶ್ಯಕತೆ ಇದೆ ಅದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾವುದೋ ಒಂದು ರೂಪದಲ್ಲಿ ನಮಗೆ ಬಂದದು ಒದಗುತ್ತೆ. ನಮ್ಮ ಹೋರಾಟ ಅದ್ರ ಮೇಲಲ್ಲ, ನಮ್ಮ ಹೋರಾಟ ಲೋಕದ ಮೇಲಲ್ಲ, ನಮ್ಮ ಹೋರಾಟ ತಿನ್ನೋದ್ರಲ್ಲಿ ಕುಡಿಯೋದ್ರ ಮೇಲಲ್ಲ, ನಮ್ಮ ಹೋರಾಟ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಮೇಲೆ ಬಂಗಾರದ ಮೇಲೆ ಅಲ್ಲ, ನಮ್ಮ ಹೋರಾಟ ಹಣದ ಮೇಲೆ ಅಲ್ಲ, ಐಶ್ವರ್ಯದ ಮೇಲೆ ಅಲ್ಲ, ನಮ್ಮ ಹೋರಾಟ ಹೆಣ್ಣು ಹೊಣ್ಣು ಮಣ್ಣಿನ ಮೇಲೆ ಅಲ್ಲ, ನಮ್ಮ ಹೋರಾಟ ಹೆಣ್ಣು ಹೊಣ್ಣು ಮಣ್ಣಿನ ಮೇಲೆ ಅಲ್ಲ. ಈಗ ಒಂದು ಕುಟುಂಬವಾಗಿದ್ದಾರೆ ಅಂತ ಹೇಳಿದ್ರೆ, ಈಗ ಒಂದು ಕುಟುಂಬ ಇದೆ ಅಂತ ತಿಳ್ಕೊಳ್ಳೋಣ. ಗಂಡ ಹೆಂಡತಿ ಪ್ರತಿದಿನ ಪ್ರಾರ್ಥನೆ ಕೂತ್ಕೊಳ್ತಾರೆ, ಮಕ್ಕಳು ಕೂತ್ಕೊಳ್ಳಲ್ಲ. ಆಗ ಮಕ್ಕಳೆಲ್ಲ ಹೋಗ್ತಾರೆ? ಪರಲೋಕಕ್ಕೆ ಬರ್ತಾರ? ಅಯ್ಯೋ ಮಮ್ಮಿ ಡ್ಯಾಡಿ ಅಲ್ಲಿ ಹೋಗೋರೆ, ಕುಟುಂಬ ಕಾರ್ಡ್ ಸಮೇತ ಬರಲ್ಲ. ಮತ್ತೆ ಅವ್ರು ಬರ್ಬೇಕಂದ್ರೆ ಅವ್ರು ಪ್ರಯತ್ನ ಪಡ್ಬೇಕು. ಹೌದಾ? ಅವ್ರಿಗೆ ದಾಹ ಇರಬೇಕು. ಅದಕ್ಕೋಸ್ಕರನೇ ಲೂಕನು ಬರೆದ ಶುಭ ಸಂದೇಶದಲ್ಲಿ ಅಬ್ರಹಾಮ ಹೇಳ್ತಾರೆ, ನಿನ್ನ ತಮ್ಮಂದಿರು ಇಲ್ಲಿಗೆ ಬರ್ಬೇಕಂತ ಹೇಳಿದ್ರೆ ಯಾವುದ್ರ ಮುಖಾಂತರ ಬರ್ಬೇಕಂತೆ? ಸ್ವಲ್ಪ ಓದೋಣ. ಅದು 16ನೇ ಅಧ್ಯಾಯ ವಾಕ್ಯ 19, 28ನೇ ವಾಕ್ಯ ಓದಿ. 28, 29 ಎರಡು ಓದಿ. ಲೂಕ 16, 28, 29 ಬೇಗ ಓದಿ. ನನಗೆ 5 ಸೋದರರಿದ್ದಾರೆ, ಅವರು ಈ ಯಾತನಾ ಸ್ಥಳಕ್ಕೆ ಬಾರದಂತೆ ಇವನು ಹೋಗಿ ಎಚ್ಚರಿಕೆ ಕೊಡಲಿ ಎಂದು ಬೇಡಿಕೊಂಡ. ಅದಕ್ಕೆ ಅಬ್ರಹಾಮನು ಅವರಿಗೆ ಎಚ್ಚರಿಕೆ ಕೊಡಲು ಮೋಶೆ ಮತ್ತು ಪ್ರವಾದಿಗಳ ಗ್ರಂಥಗಳಿವೆ, ಅವುಗಳಿಗೆ ಕಿವಿಗೊಡಲಿ ಎಂದು ಉತ್ತರ ಕೊಟ್ಟ. ನೋಡಿ, ಪ್ರವಾದಿಗಳ ಗ್ರಂಥಗಳಿವೆ. ಏನ್ ಕೊಡ್ಲಿಕ್ಕೆ? ಎಚ್ಚರಿಕೆ ಕೊಡ್ಲಿಕ್ಕೆ. ಈಗ ನಮಗೆ ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 27ನೇ ವಾಕ್ಯ ಪ್ರಾರಂಭದಲ್ಲಿ ಏನಂತ ಬರ್ದ ನಾವು? ಎಚ್ಚರಿಕೆಯ ಸಂದೇಶ ಬರ್ದುವಾ? ಎಚ್ಚರಿಕೆಯ ಸಂದೇಶ, ಎಚ್ಚರಿಕೆ ಕೊಡ್ತಾ ಇದ್ದಾರೆ ನಮಗೂ ಕೂಡ. ಏನು? ಅಶುದ್ಧವಾದುದು ಯಾವುದು ದೇವರ ರಾಜ್ಯ ಸೇರೋದಿಲ್ಲ.
ಏನು ಅಶುದ್ಧವಾದದ್ದು, ಹೆಂಗೆ ಅಶುದ್ಧ ಆಗುತ್ತೆ ಅಂತ ಹೇಳಿದ್ರೆ, ದೇವರು ನಮಗೆ ನೀಡಿರುವ ಎಲ್ಲ ಸಮಯ ಅಳಿದು ಹೋಗುವಂಥ ಈ ಶರೀರದ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ ಹೊರತು, ಜಾಸ್ತಿ ಗಮನ ಹರಿಸ್ತಾ ಇದ್ದೀವಿ ಹೊರತು, ಮಹಿಮೆಯ ಶರೀರದ ಬಗ್ಗೆ, ಮಹಿಮೆಯ ರೂಪದ ಬಗ್ಗೆ, ಪರಲೋಕ ಪ್ರವೇಶ ಮಾಡುವಂಥ ಆ ರೂಪದ ಬಗ್ಗೆ ನಾವು ಇವತ್ತಿಗೂ ಏನು ಮಾಡಿಲ್ಲ, ಆಲೋಚನೆ ಮಾಡಿಲ್ಲ. ಹೌದಾ? ಅಯ್ಯೋ ನನ್ನ ಮಕ್ಕಳಿದ್ದಾರೆ, ಅಯ್ಯೋ ನನ್ನ ಮಕ್ಕಳಿಗೆ ಏನಾರು ಮಾಡಿಡಬೇಕು, ಅಯ್ಯೋ ನಮ್ಮ ಅಪ್ಪನ ಅಮ್ಮನಿಗೆ ಏನಾರು ಮಾಡಿರಬೇಕು, ಅಯ್ಯೋ ನನ್ನ ಹೆಂಡತಿಗೆ ಏನಾರು ಮಾಡಿರಬೇಕು. ಏನು ಮಾಡಿಡ್ತೀರಾ? ಏನು ಮಾಡಿಡ್ತೀರಾ ಆ ಥರದ್ದು? ಯಾವತ್ತಾದರೂ ಅಯ್ಯೋ ನನ್ನ ಮಕ್ಕಳು ಪರಲೋಕ ಬರಬೇಕು, ಅಯ್ಯೋ ನನ್ನ ಮಕ್ಕಳು ಪರಲೋಕ ಸೇರಬೇಕು, ನನ್ನ ಹೆಂಡತಿ ಪರಲೋಕಕ್ಕೆ ಬರಬೇಕು, ನನ್ನ ಗಂಡ ಪರಲೋಕಕ್ಕೆ ಬರಬೇಕು, ನನ್ನ ತಂದೆ ತಾಯಿಗಳು ಪರಲೋಕಕ್ಕೆ ಬರಬೇಕು, ನನ್ನ ಸಹೋದರ ಸಹೋದರಿಯರು ಪರಲೋಕಕ್ಕೆ ಬರಬೇಕು, ನನ್ನ ಅಕ್ಕಪಕ್ಕದ ಮನೆಯವರು ಪರಲೋಕಕ್ಕೆ ಬರಬೇಕು, ನನ್ನ ಧರ್ಮ ಕೇಂದ್ರದವರು, ನಮ್ಮ ಧರ್ಮಸಭೆಯವರೆಲ್ಲರೂ ಪರಲೋಕಕ್ಕೆ ಯಾವತ್ತಾದ್ರೂ ಇದೆಯಾ ಪ್ರಾರ್ಥನೆ ಆ ಥರ? ಕೇಳಿದ್ರೆ ಹೆಂಗೆ ಕೇಳ್ಬೋದು? ದೇವರೇ ಎಲ್ಲ ಆತ್ಮಗಳನ್ನ ಸ್ವರ್ಗಕ್ಕೆ ಕರ್ಕೊಂಡು ಹಂಗ ಇಲ್ಲ. ಕಣ್ಣೀರಿಡಬೇಕು, ಅಳಬೇಕು, ಗೋಳಾಡಬೇಕು. ಯೇಸು ಸ್ವಾಮಿ ಶಿಲುಬೆ ಯಾತನೆಯ ಸಮಯದಲ್ಲಿ ಜೆರುಸಲೇಮಿನ ಸ್ತ್ರೀಯರನ್ನು ನೋಡಿ ಹೇಳಿದ್ರು, ಸ್ತ್ರೀಯರೇ ನೀವು ನನಗಾಗಿ ಅಳಬೇಡಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿ ಅಟ್ಟಿಕೊಳ್ಳಿ. ಯಾಕೆ, ಯಾವ ಕಾರಣಕ್ಕೋಸ್ಕರ ಹೇಳಿದ್ರು? ಅವ್ರಿಗೆ ಗೊತ್ತಿತ್ತು 2025 ಇಸ್ವಿಯಲ್ಲಿರುವಂತಹ ಎಲ್ಲ ಯುವಕ ಯುವತಿಯರು ಕಳ್ಳ ಬೋಧಕರು, ಸುಳ್ಳು ಬೋಧಕರು, ತೋಳದ ಕುರಿಯ ರೂಪದಲ್ಲಿರುವಂತಹ ತೋಳಗಳು ಅವರನ್ನು ಪರಿಶುದ್ಧತೆಯ ಮಾರ್ಗದಿಂದ ಬೇರ್ಪಡಿಸ್ತವೆ. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧತೆಯ ಮಾರ್ಗದಿಂದ ಬೇರ್ಪಡಿಸಿ ಅಶುದ್ಧತೆಯ ಮಾರ್ಗವನ್ನು ತೋರಿಸ್ತಾರೆ. ಇವ್ರಿಗೂ ಅದೇ ಬೇಕು. ಇವರು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ, ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ, ಸಮಯ ಕೊಟ್ಟು ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ, ತಾಳ್ಮೆಯಿಂದ ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ನೀರು ಬರ್ತಾ ಇದೆ, ಎತ್ಕೊಂಬ ಒಂದು ಬಾಟ್ಲು, ತಲೆ ಮೇಲೆ ಹಾಕೋ, ಕುಡ್ಕೋ, ಮನೇಲಿ ಹಾಕೋ. ಜೇನುತುಪ್ಪ ಬರ್ತಾ ಇದೆ, ಅದನ್ನು ಸ್ವಲ್ಪ ತಗೊಂಬ, ಹಾಕ್ಕೊಂಡು ಕೈಗೆ ಹಾಕ್ಕೊಂಡು ನೆಕ್ಕು ಅಲ್ವಾ? ಇದೇ ದಾರಿ ತಪ್ಪಿಸುವಂಥದ್ದು. ಯೇಸು ಸ್ವಾಮಿಗೆ ಅವತ್ತೇ ಗೊತ್ತಿತ್ತು, ಜೆರುಸಲೇಮಿನ ಪುಣ್ಯ ಸ್ತ್ರೀಯರೇ ನನಗಾಗಿ ಅಳಬೇಡಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಹತ್ತುಕೊಳ್ಳಿ, ಏಕೆಂದರೆ ಆ ದಿನ ನಿಮ್ಮ ಮಕ್ಕಳು ದಾರಿ ತಪ್ಪಿ ಹೋಗ್ತಾರೆ. ಆವತ್ತು ನೀವು ಕಣ್ಣೀರಿಡಬೇಕಾಗುತ್ತೆ, ಆವತ್ತು ನೀವು ಗೋಳಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ಪರಲೋಕಕ್ಕೆ ಹೋಗ್ತಾರ ನರಕಕ್ಕೆ ಹೋಗ್ತಾರೆ ಅನ್ನೋದನ್ನ ನೀವು ಜೀವಂತವಾಗಿರುವಾಗಲೇ ಭೂಮಿಯಲ್ಲಿ ಇರಬೇಕಾದ್ರೆ ನೀವು ಕಣ್ಣಾರೆ ನೀವು ಕಾಣ್ತೀರಾ. ಪ್ರಾರ್ಥಿಸದೇ ಇರೋರು ಪರಲೋಕ ಹೋಗೋಕ್ಕೆ ಸಾಧ್ಯನಾ? ಹೇಳಿ ನೋಡೋಣ. ಪ್ರಾರ್ಥಿಸಿದವರು ಪರಲೋಕ ಸಾಧ್ಯ ಇಲ್ಲ. ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಕೊಂಡಿರೋರು ದೇವರಿಂದ, ಒಟ್ಟಾರೆ ಹೇಳ್ಬೇಕಾದ್ರೆ ದೇವರಿಂದ ಬೇರ್ಪಟ್ಟವರು ಪರಲೋಕ ಸೇರ್ಲಿಕ್ಕೆ ಸಾಧ್ಯನಾ? ಎಂದಿಗೂ ಸಾಧ್ಯನೇ ಇಲ್ಲ. ಹಾಗಾಗಿ ವಾಕ್ಯ ಏನು ಹೇಳುತ್ತೆ? ಅಶುದ್ಧವಾದುದು ಯಾವುದು ದೇವರ ರಾಜ್ಯ ಸೇರೋದಿಲ್ಲ. ಇವತ್ತು ಕ್ಲಾಸ್ ಅರ್ಥ ಆಯ್ತಾ? ಓಕೆ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ.